ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಶ್ವಿನಿ ಮೈಲಾರಪ್ಪ ಗುಡೇನಕಟ್ಟಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರಗೂರು. ದರ್ಪಣಗಳಲ್ಲಿ 2 ರೀತಿಯ ಮೇಲ್ಮೈಗಳಿರುತ್ತವೆ. ಒಂದು ಹೊಳಪುಳ್ಳ ಮೇಲ್ಮೈ, ಇನ್ನೊಂದು ಅಪಾರದರ್ಶಕ ಲೇಪನ ಹೊಂದಿರುವ ಮೇಲ್ಮೈ. ಈ ದರ್ಪಣಗಳು ವೃತ್ತದ ಒಂದು ಭಾಗವಾಗಿದ್ದರೆ ಅವುಗಳನ್ನು ವಕ್ರ ಮೇಲ್ಮೈ ದರ್ಪಣಗಳೆಂದು ಕರೆಯುವರು. ದರ್ಪಣದ ತಗ್ಗಾದ ಮೇಲ್ಮೈ ಅಪಾರದರ್ಶಕ ವಸ್ತುವಿನಿಂದ ಲೇಪಿತವಾಗಿದ್ದು, ಉಬ್ಬಿದ ಭಾಗವು ಹೊಳಪುಳ್ಳ ಮೇಲ್ಮೈ ಹೊಂದಿದ್ದರೆ ಅದನ್ನು ಪೀನದರ್ಪಣ ಎನ್ನುವರು. ಈ ಚಟುವಟಿಕೆಯಲ್ಲಿ ನಾನು ಒಂದು ರಟ್ಟಿನಲ್ಲಿ ಪೀನದರ್ಪಣವನ್ನು ಇರಿಸಿ ಇನ್ನೊಂದು ಬದಿಯಲ್ಲಿ ಕಿಟಕಿಯಿಂದ ಒಳಬರುವ ಬೆಳಕನ್ನು ಫೋಮ್ ಶೀಟ್ನ ಮೂಲಕ ದರ್ಪಣದ ಮೇಲೆ ಪತನಗೊಳ್ಳುವಂತೆ ಮಾಡಿದ್ದೇನೆ. ಈ 3 ಕಿರಣಗಳು ಒಂದಕ್ಕೊಂದು ಸಮಾಂತರವಾಗಿ ಚಲಿಸಿ ದರ್ಪಣದ ಮೇಲೆ ಪತನಗೊಂಡು ಪ್ರತಿಫಲಿಸಿದ ನಂತರ ಮಧ್ಯದ ಕಿರಣವು ಬಂದ ಮಾರ್ಗದಲ್ಲಿಯೇ ಮರಳಿ ಚಲಿಸುತ್ತದೆ. ಆದರೆ ಮೇಲಿನ ಮತ್ತು ಕೆಳಗಿನ ಕಿರಣಗಳು ಮಧ್ಯದ ಕಿರಣದಿಂದ ದೂರ ಚಲಿಸುತ್ತವೆ, ಅಂದರೆ ವಿಕೇಂದ್ರೀಕರಣಗೊಳ್ಳುತ್ತದೆ. ಆದ್ದರಿಂದ ಈ ದರ್ಪಣವನ್ನು ವಿಕೇಂದ್ರೀಕರಿಸುವ ದರ್ಪಣ ಎನ್ನುವರು. ಇನ್ನು ಈ ದರ್ಪಣದ ಪ್ರಮುಖ ಉಪಯೋಗವೆಂದರೆ ವಾಹನಗಳ ಹಿನ್ನೋಟದ ಕನ್ನಡಿಯಾಗಿ ಬಳಸುವರು. ಧನ್ಯವಾದಗಳು.